ಅಮ್ಮ ಅಮ್ಮ ಎಲ್ಲಿದ್ಯಾ? ನಮ್ಮಮ್ಮ ಎಲ್ಲೋಯ್ತ ಕಾಣೆ, ಆವಾಗಿಂದ ಕೂಗ್ತಾ ಇದ್ದೀನಿ, ಹಾ ಇಲ್ಲ ಹೂನಿಲ್ಲ. ಇದೇನಿದು ನಮ್ಮ ಮಹಾರಾಣಿಯವರು ಮಲ್ಕೊಳ್ದು ಎತ್ ಕೂತ್ಕೊಂಡು ಏನೋ ಯೋಚನೆ ಮಾಡ್ತಿರೋ ತರ ಇದೆ. ಅಯ್ಯೋ ರೀ, ನೀವಾದ್ರೂ ಬಂದ್ರಲ್ಲ ಸದ್ಯ. ನಾನು ಅವಾಗಿಂದ ನಮ್ಮ ಅಮ್ಮನ್ ಕರಿತಾನೆ ಇದೀನಿ ಕಣ್ರಿ, ಎಲ್ಲಿ ಹೋಗಿದ್ಯೋ ಏನೋ. ಬನ್ನಿ, ನೀವಾದ್ರೂ ಬಂದ್ರಲ್ಲ ಅಷ್ಟೇ ಸಾಕು. ಇದ್ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೊಂಡಿದ್ಯಾ? ಯಾಕೆ ಗಂಗು, ಏನಾಯ್ತು? ಅಯ್ಯೋ ರೀ, ಇಷ್ಟ ದಿನ ಮನೇಲಿ ಮಗಳು ಮೊಮ್ಮಗಳು ಮಗ ಸೊಸೆ ಎಲ್ಲ ಇದ್ರು. ಇವತ್ ನೋಡಿ ಯಾರು ಇಲ್ವಲ್ಲ, ಅದಕ್ಕೆ ತುಂಬಾ ಬೇಜಾರಾಗ್ತಾ ಇದೆ ಕಣ್ರಿ. ಯಾಕೋ ಒಂಥರ ಒಂಟಿ ಒಂಟಿ ಅನ್ನೋ ತರ ಫೀಲ್ ಆಗ್ತಾ ಇದೆ. ನನಗೂ ಅಷ್ಟೇ ಕಣೆ. ನಮ್ ಸ್ವೀಟಿ ಇದ್ದಾಗ ಬರ್ತಿದ್ದಂಗೆನೆ ತಾತ ಅಂತ ಓಡ್ ಬರೋಣ, ಅಲ್ಲಿ ಇಲ್ಲಿ ಕರ್ಕೊಂಡು ಹೋಗೋ ಅದ್ ಕೊಡ್ಸು ಇದ್ ಕೊಡ್ಸು ಅನ್ಕೊಂಡು ನನ್ನೂ ಆಕ್ಟಿವ್ ಮಾಡ್ಬಿಟ್ಟಿದ್ಲು. ಇವಾಗ ಅವಳು ಇಲ್ದಿರಕ್ಕೆ ಮನೆ ಒಳಗಡೆ ಬರ್ತಿದ್ದಂಗೆ ಅಯ್ಯೋ ಏನಪ್ಪ ಇದು, ಯಾರು ಇಲ್ಲ ಅನ್ನೋ ತರ ಅನಿಸ್ತಾ ಇದೆ. ಹೌದು ರೀ, ಇಷ್ಟ ದಿನ ನಮ್ಮ ಮಾದಿನಾದ್ರೂ ಇರ್ತಿದ್ದ, ಇವಾಗ ಅವನು ಊರ್ಗ್ ಹೋಗಿದ್ದಾನಲ್ಲ, ಒಂಥರ ಬೇಜಾರು. ಸರಿ ಹಾಗಾದ್ರಿ ಬಾ, ಎಲ್ಲಾದ್ರೂ ಹೋಗಿ ಓಡಾಡ್ಕೊಂಬರೋಣ. ನನ್ಗೂ ಯಾಕೋ ಬೇಜಾರು ಕಣೆ. ಹೊರಗಡೆ ನೋಡಿದ್ರೇನ್ರಿ ಎಷ್ಟು ಮಳೆ ಬರ್ತಿದೆ, ಈ ಮಳೆನಲ್ಲಿ ನಾವು ಸುತ್ತಾಡಕ್ ಹೋಗೋದಾ? ಆಗಲ್ಲಪ್ಪ, ಬೇಡ ಬಿಡಿ. ನಾವೇನ್ ಮಳೆನಲ್ಲಿ ನಡ್ಕೊಂಡು ಹೋಗ್ತೀವಾ? ಕಾರಲ್ಲಿ ತಾನೇ ಹೋಗೋದು, ಬಾ ಹೋಗೋಣ, ಏನಾಗಲ್ಲ. ಇಲ್ಲ ರೀ, ಬೇಡ, ಎಲ್ಲೂ ಹೋಗೋದ್ ಬೇಡ. ಸರಿ ಆಯ್ತು ಬಿಡು, ಹೋಗ್ರಿ. ರೀ, ಅದು ಯಾವ್ದೋ 1 ಲಕ್ಷ ರೂಪಾಯಿ ಅಮೌಂಟ್ ಆದಿತ್ಯನ್ ಕಡೆದ್ ಬರ್ಬೇಕಾಗಿತ್ತಲ್ಲ, ಅದ್ ಬಂತಾ? ಕಣೆ ಬಂತು. ಅದೇನೋ ಬಂತು, ಆದ್ರೆ ಇನ್ನೊಂದು ಸಮಸ್ಯೆ ಆಗ್ಬಿಟ್ಟಿದೆ. ನಾನು ಆದಿ ಹತ್ರ ಹೇಳಿದ್ರೆ ಸುಮ್ನೆ ಯಾಕೆ ಅತ್ತೆ ಮನೆಗೆ ಹೋಗ್ತಿದ್ದಾನೆ ಅದನ್ನೇ ಯೋಚನೆ ಮಾಡ್ಕೊಂಡು ಕೂತಿರ್ತಾನೆ ಅಂತ ಹೇಳಕ್ ಹೋಗ್ಲಿಲ್ಲ. ಸಮಸ್ಯೆನಾ? ಏನ್ರಿ ಅದು? ಅದೇ ನಮ್ಮ ಆದಿಯಿಂದ ಇದ್ನಲ್ಲ ಹುಡುಗಿ ಮಾಯಾ, ಅವಳು ಜೈಲಿನ ತಪ್ಪಿಸ್ಕೊಂಡ್ಬಿಟ್ಟಿದ್ದಾಳಂತೆ. ಮತ್ತೇನಾದ್ರೂ ತೊಂದ್ರೆ ಗಿಂದ್ರೆ ಕೊಡ್ತಾಳೇನೋ ಅಂತ ಎಲ್ಲೋ ಒಂದ್ ಕಡೆ ಭಯ. ಆದ್ರೂ ಅವ್ರ ಅತ್ತೆ ಮನೆಗೆ ಹೋಗಿದಾನಲ್ಲ, ಅಲ್ಲೇನೋ ಅವ್ಳು ಗೊತ್ತಿರಲ್ಲ ಅವ್ರು ಹೋಗಿರೋದು ಅಂದ್ಬಿಟ್ಟು ಅದೊಂದ್ ಕಡೆ ಧೈರ್ಯ. ಹೌದಾ ರೀ, ನೀವ್ ಯಾಕೆ ಸುಮ್ನೆ ಬಿಡಕ್ ಹೋದ್ರಿ? ಯಾವಾಗ್ಲೂ ಏನಾದ್ರು ಒಂದು ಕೇಸ್ ಫೈಲ್ ಮಾಡಿಸ್ಬಿಟ್ಟಾಗಿ ಜೈಲ್ಗೆ ಹಾಕ್ಸಿದಲ್ವಾ? ಅದೆಲ್ಲ ಸ್ವಲ್ಪಕ್ಕೆ ಆಗಲ್ಲ ಗಂಗು. ಈಗ ನಾವು ಕಂಪ್ಲೇಂಟ್ ಕೊಟ್ಟಿರ್ತೀವ ಅಪರಾಧಿಗಳು ಅಂತ ಹೇಳಿ ಆದ್ಮೇಲೆ ಕೋರ್ಟ್ಗೆ ಸಬ್ಮಿಟ್ ಮಾಡ್ತಾರೆ. ಕೋರ್ಟ್ ಅಲ್ಲಿ ಎಲ್ಲಾನು ಸಾಕ್ಷಿ ಅದು ಇದು ಎಲ್ಲ ಚೆಕ್ ಮಾಡಿ ಆಮೇಲಿಂದಾನೇ ಅವ್ರಿಗೆ ಶಿಕ್ಷೆ ವಿಧಿಸಕ್ಕಾಗೋದು. ಅಲ್ಲಿವರೆಗೂ ಪೊಲೀಸ್ ಕಸ್ಟಡಿನಲ್ಲ ಇರ್ಬೇಕು. ಆದ್ರೆ ಏನಾಯ್ತು ಅಂತ ಗೊತ್ತಿಲ್ಲ, ತಪ್ಪಿಸ್ಕೊಂಡ್ಬಿಟ್ಟಿದಾರಂತೆ ಕಣೆ. ಇದೊಳ್ಳೆ ಪಿಕ್ಲಾಟಪ್ ಅಂತಲ್ರಿ. ಸರಿ ಆಯ್ತು. ನಿಮ್ಗೆ ಹೆಂಗಿದ್ರು ದೊಡ್ಡ ದೊಡ್ಡ ಆಫೀಸರ್ಸ್ ಎಲ್ಲ ಪರಿಚಯ ಇದಾರಲ್ಲ, ಸ್ವಲ್ಪ ಇನ್ಫ್ಲೂಯೆನ್ಸ್ ಮಾಡಿಸ್ಬಿಟ್ಟು ಬೇಗ ಬೇಗ ಅವ್ರು ಎಲ್ಲಿದ್ದಾರೆ ಅಂತ ಕಂಡಿಡ್ಸಿ. ಅವ್ರು ಹೊರಗಡೆ ಇದ್ದಷ್ಟು ನಮ್ಮ ಆದಿಗೆ ತೊಂದರೆ ಕೊಡೋದಕ್ಕೆ ನೋಡ್ತಾರೆ. ಅವ್ರಿಗೊಂದು ನಾನು ಎಲ್ಲಾರ್ಗು ಹೇಳಿದೀನಿ, ಪತ್ತೆ ಹಚ್ತೀವಿ ಅಂತ ಹೇಳಿದ್ದಾರೆ. ಬಿಡು, ನೀನೇನು ಯೋಚನೆ ಮಾಡ್ಬೇಡ. ಆದಿ ಅವ್ರ ಅತ್ತೆ ಮನೆಯಿಂದ ಇಲ್ಲಿ ಬರೋಷ್ಟರಲ್ಲಿ ಅವಳು ಕೇಸ್ ಕ್ಲಿಯರ್ ಆಗಿ ಅವಳು ಮತ್ತೆ ವಾಪಸ್ ಜೈಲ್ಗೆ ಹೋಗಿರ್ತಾಳೆ. ಸರಿ ಬಾ, ಮತ್ತೆ ಹೊರಗಡೆ ಲಾನಲ್ಲೇ ಸುಮ್ಮನೆ ಹಂಗೆ ನಿಂಗೂ ವಾಕ್ ಮಾಡ್ದಂಗಾಗುತ್ತೆ, ಸ್ವಲ್ಪ ಫ್ರೆಶ್ ಏರ್ ತಗೊಂಡಂಗಾಗುತ್ತೆ. ಬಾ ಓಡಾಡ್ಕೊಂಬರೋಣ. ಹೌದಾ, ಸರಿ ರೀ. ರೀ, ನಂದು ಇದಿದೆಯಲ್ಲ ಸ್ಟಿಕ್, ಅದನ್ನ ಲಿಟ್ಟಿನ ಸೈಡಲ್ಲಿ ತಗೊಂಬನ್ರಿ, ಹೋಗೋಣ ಮತ್ತೆ. ಇಲ್ಲ, ಮೂಲೆಯಲ್ಲಿ ಇಟ್ಟಿದ್ಯಾ? ಇರು ತಗೊಂಬರ್ತೀನಿ. ತಗೊಂಬಂದೆ, ಬಾ ಹೋಗೋಣ. ಲಕ್ಷ್ಮಣ ಅವರೇ, ನೀವು ಬಂದಿದ್ದಂತೂ ನಮಗ್ ಖುಷಿ ಆಯ್ತು. ಹಾಗೆ ಯಾಕೆ ಹೇಳ್ತೀರಾ? ನಿಜ ಹೇಳ್ಬೇಕು ಅಂದ್ರೆ ನೀವು ನನ್ನನ್ನು ಕರ್ಕೊಂಡ್ ಬಂದಿದ್ದು ನನಗ್ ಖುಷಿ ಆಯ್ತು. ಮನೆಯಲ್ಲಿ ನಮ್ಮ ಸ್ವೀಟಿ ಅಂತ ನಮ್ಮ ಮೊಮ್ಮಗಳು, ಅದೇ ನಮ್ ದೀಪ್ತಿ ಮಗಳು, ಅವಳು ದೀಪ್ತಿ ಅವರು ಊರ್ಗ್ ಹೋದ್ರು. ಮತ್ತೆ ಈ ಕಡೆ ಆದಿತ್ಯ ಮತ್ತೆ ಆದಿತ್ಯ ನೆಂಟಿ ಅವ್ರ ತವ್ರ ಮನೆಗೆ ಹೋದ್ರು. ಅಯ್ಯೋ, ನನ್ಗೆ ಮನೆಯಲ್ಲಿ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇತ್ತು ಕಣ್ರಿ. ನೀವು ಕರ್ಕೊಂಡ್ ಬಂದಿದ್ ನನ್ಗಂತೂ ತುಂಬಾ ಖುಷಿ ಆಯ್ತು. ಅಯ್ಯೋ, ನೀವು ಬರ್ತೀರಾ ಇಲ್ವಾ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ನಾವು ಡೈಲಿ ವಾಕ್ ಬರ್ತೀವಿ. ಈ ವಯಸ್ಸಾದ್ಮೇಲೆ ಡಾಕ್ಟರ್ಗಳು ಅದನ್ನೇ ಹೇಳೋದು, ಅಮ್ಮ ನೀವು ಕುತ್ಕೋಬೇಡಿ, ಬೆಳಿಗ್ಗೆ ಸಂಜೆ ವಾಕ್ ಮಾಡಿ, ಇಲ್ಲ ಅಂತಂದ್ರೆ ನಿಮ್ ಕಾಲ್ಗಳೆಲ್ಲ ಮೊದ್ಲೇ ಅದು ಮಂಡಿಲೇನೋ ಮೂಳೆ ಎಲ್ಲ ಸೌದ್ ಬಿಟ್ಟಿರ್ತಾವಂತಾರ. ಆಮೇಲೆ ಜಾಸ್ತಿ ಹಿಂಸೆ ಆಗ್ಬಿಡುತ್ತೆ, ಓಡಾಡ್ಬೇಕು, ನೀವು ವಾಕ್ ಮಾಡ್ಬೇಕು, ನಿಮ್ ಕೈಲಿ ಎಷ್ಟಾಗುತ್ತೆ ಅಷ್ಟು ವಾಕ್ ಮಾಡಿ ಅಂತ ಹೇಳ್ತಾರೆ. ಅದಕ್ಕೆ ನಾವು ಮಾತಾಡ್ಕೊಂಡು ಡೈಲಿ ವಾಕ್ ಮಾಡ್ತೀವಿ. ನಾನಂತೂ ಮನೆ ಬಿಟ್ಟು ಹೊರಗಡೆನೆ ಬರಲ್ವಲ್ಲ, ಹಂಗಾಗಿ ಗೊತ್ತಿಲ್ಲ ನನಗೆ. ಹೌದು ಬಿಡಿ, ನೀವೆಲ್ಲೂ ಹೊರಗಡೆನೆ ಬರಲ್ಲ. ನಾನು ಮೊನ್ನೆ ನಿಮ್ ಮಗಳಿಗೆ ಕಾಲ್ ಆಕ್ಸಿಡೆಂಟ್ ಆಗಿತ್ತಲ್ಲ, ಅವತ್ ಬಂದಿದ್ದೆ, ಮಾತಾಡ್ಸ್ಕೊಂಡ್ ಬಂದೆ. ಆದ್ರೆ ಅವತ್ತು ನೀವು ಸಿಕ್ಲಿಲ್ಲ ನನಗೆ. ಅವತ್ತೇ ಸಿಕ್ಬಿಟ್ಟಿದ್ರೆ ನಾನು ಅವತ್ತೇ ಮಾತಾಡ್ಸ್ಕೊಂಡು ನಿಮ್ಗೆ ಕರ್ಕೊಂಡ್ ಬಂದ್ಬಿಡ್ತಿದ್ದೆ. ಓ ಹೌದಾ, ಮೋಸ್ಟ್ಲಿ ನಾನು ಇರ್ಲಿಲ್ಲ ಅಂತ ಅನ್ಸುತ್ತೆ, ಬಿಡಿ ಹೋಗ್ಲಿ. ನಾನು ಇಲ್ಲಿರೋವರೆಗೂ ನಾನು ನನ್ನ ಮಗನ ಮನೆಯಲ್ಲೇ ಇರೋದು. ಈಗ ನನ್ನ ಮಗಳಿಗೆ ಆತರ ಕಾಲ್ ಏಟಾಗಿತ್ತಲ್ಲ ಅಂತ ಹೇಳಿ ಇಲ್ಲೇ ಉಳ್ಕೊಂಡೆ ಅಷ್ಟೇ. ನಾನು ಇಲ್ಲಿರೋವರೆಗೂ ನಾನು ಬೆಳಿಗ್ಗೆ ಸಂಜೆ ಬೇಕಿದ್ರೆ ನೀವು ಬನ್ನಿ ನಮ್ಮ ಮನೆ ಹತ್ರ, ನಾನು ಬಂದ್ಬಿಡ್ತೀನಿ ವಾಕ್ಗೆ. ಅಯ್ಯೋ, ನನ್ಗೂ ಆಗಲ್ಲ, ಒಬ್ಳೆ ಎಲ್ಲಿ ಹೋಗೋದು ಅಂದ್ಬಿಟ್ಟಗೆ ಸುಮ್ಮನೆ ಮನೆಯಲ್ಲೇ ಓಡಾಡ್ಕೊಂಡಿರ್ತೀನಿ. ಅಯ್ಯೋ, ನಾವ್ ಅರ್ಧ ಇಲ್ಲಿಗೆ ಬರೋದೇನೆ ನಮ್ ಸೊಸೆರ್ ಕಾಟ ತಪ್ಪಿಸ್ಕೊಳಕ್ಕೆ ಕಣ್ರಿ. ಯಾಕ್ರಿ ಆತರ ಹೇಳ್ತಾ ಇದ್ದೀರಾ? ಅವ್ರು ಹೇಳೋದ್ರಲ್ಲಿ ತಪ್ಪೇನಿದೆ ಲಕ್ಷ್ಮಮ್ಮ ಅವರೇ. ಮನೆಯಲ್ಲಿದ್ರೆ ಒಂದಲ್ಲ ಒಂದು ಕಿರಿಪಿರಿ ಕಿರಿಪಿರಿ ಅಂತ ಇರ್ತಾರೆ ನಮ್ ಸೊಸೆರು. ಅದಕ್ಕೆ ಸುಮ್ಮನೆ ನೆಮ್ಮದಿಯಾಗಿ ಒಂದು ಅರ್ಧ ಗಂಟೆನೋ 1 ಅವರ್ ಮಾತಾಡ್ಕೊಂಡು ಖುಷಿಯಾಗಿ ವಾಕ್ ಮಾಡ್ಕೊಂಡ್ರೆ ನಮಗೂ ಒಂಥರ ಏನೋ ಒಂಥರ ಖುಷಿ ಸಿಗುತ್ತೆ. ಅದು ನಿಜನೇ, ವಯಸ್ಸಾದ್ಮೇಲೆ ನಮಗೂ ನೆಮ್ಮದಿ ಬೇಕು ಅನ್ಸುತ್ತೆ. ಸರಿ ಹಂಗಿದ್ರೆ ನಾನು ಮನೆಗೆ ಹೊರಡ್ತೀನಿ. ಮನೆಯಲ್ಲಿ ನನ್ನ ಮಗಳಿಗೆ ಹೇಳೇ ಇಲ್ಲ ನಾನು, ಸುಮ್ನೆ ಹಂಗೆ ಇದ್ಕಿದಂಗೆ ನೀವು ಕರೆದ್ರೆ ಏನ್ಬಿಟ್ಟು ಬಂದೇ ಬಿಟ್ಟೆ. ಅಯ್ಯೋ ಬಿಡಿ, ಪರವಾಗಿಲ್ಲ, ಏನ್ ಗಾಬರಿ ಆಗೋದಕ್ಕೆ ಏನಿದೆ ಹೇಳಿ. ಇಲ್ಲೇ ಅಲ್ವಾ ಪಾರ್ಕ್ ಹತ್ರದಲ್ಲೇ ಇದೆ, ನಡ್ಕೊಂತ ಹಂಗೆ ಮಾತಾಡ್ಕೊಂಡು ಹೋಗೋಣ. ಮತ್ತೆ ನಿಮ್ ಮಗ ಏನ್ ಕೆಲಸ ಮಾಡೋದು? ನನ್ ಮಗ ಒಂದ್ ಗಾರ್ಮೆಂಟ್ಸ್ ಇಟ್ಕೊಂಡಿದ್ದಾನ್ರಿ. ಇನ್ ಮೊಮ್ಮಗ ಇಂಜಿನಿಯರಿಂಗ್ ಮಾಡ್ತಿದ್ದಾನೆ. ಇನ್ ಮೊಮ್ಮಗಳಿದ್ದಾಳೆ ಒಬ್ಳು, ಅವಳು ನಾನ್ ಡಾಕ್ಟರ್ ಆಯ್ತೀನಿ ಅಂತ ಓದ್ತಾ ಇದ್ದಾಳೆ. ಇನ್ನೇನು ಮಕ್ಳುಗಳೇನ್ ಬಿಸ್ನೆಸ್ ಕಡೆಗೆ ಬರ್ತಾರ, ಅವ್ರಿಗೆ ಏನ್ ಇಷ್ಟ ಅದನ್ನ ಮಾಡ್ಲಿ ಅಂತ ಹೇಳ್ಬಿಟ್ಟು ಈಗ ಸದ್ಯ ಗಾರ್ಮೆಂಟ್ಸ್ ನನ್ ಮಗ ನೋಡ್ಕೊತಿದ್ದಾನೆ.
ಅಯ್ಯೋ ಓದೋ ಟೈಮಲ್ಲಿ ಮಕ್ಳು ಓದ್ಬಿಡ್ಬೇಕು ಬಿಡಿ. ಓದ್ಕೊಂಡ್ಮೇಲೆ ಅಕಸ್ಮಾತ್ ಏನಾದ್ರು ಅಪ್ಪನ ಬಿಸ್ನೆಸ್ ನ ಮುಂದುವರ್ಸ್ಕೊಂಡು ಹೋಗೋಣ ಅಂತ ಬಂದ್ರೆ ಮನ್ಸಿಗೆ ಅದನ್ನೇ ಮಾಡ್ಕೊಂಡು ಹೋಗ್ತಾರೆ. ಅದಕ್ಕೆ ಯಾಕೆ ನಾವು ಮಕ್ಳುಗಳಿಗೆಲ್ಲ ಪ್ರೆಷರ್ ಹಾಕ್ಬೇಕು? ನಮ್ಮ ಮನೆಯಲ್ಲೂ ನನ್ನ ಮೊಮ್ಮಗ ಇದ್ದಾನೆ, ಅವನು ಏನೇ ಮಾಡಿದ್ರು ಓದೋದಿಲ್ಲ. ನಾನು ಏನಿದ್ರು ನಾನು ಮ್ಯೂಸಿಷಿಯನ್ ಆಗೋದು ಅಂತ ಹೇಳಿ ಅವರನ್ನು ಮ್ಯೂಸಿಕ್ ಬಾರಿಸ್ಕೊಂಡು ಕೂತಿರ್ತಾನೆ ಅಂತ ಪಿಟೀಲ್ ಇಟ್ಕೊಂಡು. ಅಯ್ಯೋ ನಮ್ಗಂತೂ ಬೆಳಿಗ್ಗೆಯಿಂದ ಸಂಜೆವರೆಗೂ ಅವನು ಕುಯ್ತಾ ಇದ್ರೆ ಕಿವಿ ಮುಚ್ಕೊಂಡು ಕೂತಿರ್ತೀನಿ ಕಣ್ರಿ. ನನಗಂತೂ ಅದು ಆಗೋದೇ ಇಲ್ಲ. ಅದಕ್ಕೆ ಮೇಲ್ ಟೆರೆಸ್ ಒಂದು ರೂಮ್ ಇದೆ, ಆ ರೂಮ್ ಅವನಿಗೆ ಬಿಟ್ಕೊಟ್ಬಿಟ್ಟಿದೀವಿ. ನೀನು ಎಷ್ಟಾದ್ರೂ ಬಾರಿಸ್ಕೊ, ಎಷ್ಟಾದ್ರೂ ಕಿರ್ಚ್ಕೊ, ನಮಗಂತೂ ತಲೆನೋವೇ ಬೇಡ ಅಂತ. ನಿಮ್ಮ ಮೊಮ್ಮಗ ಮ್ಯೂಸಿಕ್ ಪ್ರಾಕ್ಟೀಸ್ ಮಾಡ್ತಿದ್ದಾನ? ಅಯ್ಯೋ ಮ್ಯೂಸಿಕ್ ಏನ್ರಿ, ನಿಜವಾಗ್ಲೂ ಒಂದ್ಸರಿ ಕ್ಲಿಕ್ ಆಗ್ಬಿಟ್ರೆ ಅವ್ರನ್ನ ಹಿಡಿಯೋರೇ ಇಲ್ಲ ಬಿಡಿ. ಏನೋ ಅವ್ರ ಇಷ್ಟ ಬಂದಿದ್ ಮಾಡ್ಬೇಕು. ಅವ್ರಿಗೆ ಏನ್ ಇಷ್ಟ ಇರುತ್ತೆ ಅದ್ರಲ್ಲಿ ಅವ್ರು ಮುಂದುವರಿಯಾಗಿ ಬಿಟ್ಬಿಟ್ರೆ ಅವ್ರ ಉನ್ನತ ಮಟ್ಟಕ್ಕೆ ಹೋಗ್ತಾರೆ. ನಾನಂತೂ ಅದನ್ನೇ ನಂಬಿದೀನಿ. ಸರಿಯಾಗಿದ್ರೆ ಬನ್ನಿ ಹಂಗೆ ನಡ್ಕೊಂತ ಮಾತಾಡ್ಕೊಂತ ಮನೆಗೆ ಹೋಗೋಣ. ಸರಿ ನಡೀರಿ, ಹೊರಡೋಣ. ಮತ್ತೆ ಈ ಮಳೆ ನೋಡ್ರಿ ಆಗ್ಲೇ ಬರೋ ತರನೇ ಆಗೋಯ್ತು. ಏನಪ್ಪ ಮಳೆ ಬಿಡ್ತಾನೆ ಇಲ್ಲ, ಬರೋದು ಹೋಗೋದು ಬರೋದು ಹೋಗೋದು ಮಾಡ್ತಾ ಇದೆ. ಈಗ ದೀಪಾವಳಿ ಟೈಮಲ್ಲಿ ಮಳೆ ಹುಯ್ಬೇಕಂಡ್ರಿ, ಮಳೆ ಹುಯ್ದ್ರೇನೆ ಒಳ್ಳೇದು. ಅಲ್ಲಿ ಅಂದ್ರೆ ನಮ್ಮನೆ ಅಡಿಗೆ ಊಟ ತಿಂಡಿ ಎಲ್ಲ ಇಷ್ಟ ಆಯ್ತಾ? ಅಯ್ಯೋ ನೀವು ನಿಮ್ಮ ಮನೆಯಲ್ಲಿ ಏನೇನೋ ತರ್ತರವರಿ ಮಾಡ್ಕೊಂಡ್ ತಿಂತೀರಾ, ಬಡವ್ರ ಮನೆ, ಏನೋ ನಮ್ ಕೈಲಾದಷ್ಟು ಮಾಡಿದ್ದು. ಇಷ್ಟ ಆಯ್ತೋ ಇಲ್ವೋ? ಅಯ್ಯೋ ಅತ್ತೆ, ನೀವ್ ಯಾಕತ್ತರ ಅನ್ಕೊಂತೀರಾ? ಅಲ್ಲ, ಮೊದ್ಲೇ ಹೇಳಿದಾರೆ, ಶ್ರೀಮಂತರ ಮನೆ ನೋಟ ಚೆನ್ನ, ಬಡವ್ರ ಮನೆ ಊಟ ಚೆನ್ನ ಅಂತ. ನಿಜವಾಗ್ಲು ನಿಮ್ ಕೈ ರುಚಿ ಅದ್ಭುತ ಅತ್ತೆ. ಅದು ನಿಮ್ ದೊಡ್ಡ ಗುಣ ಅಳಿ. ಅಂದ್ರೆ ನಿಮ್ಗೆ ಊಟ ಆದ್ಮೇಲೆ ಎಲ್ಲಡ್ಕೆ ಹಾಕೊಳ್ಳೋ ಅಭ್ಯಾಸ ಏನಾದ್ರೂ ಇದ್ಯಾ? ನಮ್ ಗೀತಿನ ಕೈಲಿ ಕೊಟ್ಟು ಕಳಿಸ್ಲಾ ಎಲ್ಲಡ್ಕೆನ? ಅಯ್ಯೋ ಅತ್ತೆ, ನನ್ಗೆ ಆತರ ಅಭ್ಯಾಸ ಎಲ್ಲ ಇಲ್ಲ. ಲೇ ಗಿಡ್ಮುಳಿ, ಅವ್ರೇನು ಹಳ್ಳಿಲ್ ಬೆಳೆದಿರೋರು ಅಂತ ಅನ್ಕೊಂಡಿದ್ದೆ ಎಲ್ಲಡ್ಕೆ ಹಾಕೊಂಡ್ ಕುತ್ಕೊಳಕ್ಕೆ. ಏನಪ್ಪ ನೀವು, ತಲೆಲ್ ಬುದ್ಧಿನೇ ಇಲ್ಲ ನಿಮ್ಗೆ. ಅಯ್ಯೋ ಮಾವ, ಬಿಡಿ ಹೋಗ್ಲಿ, ಪರವಾಗಿಲ್ಲ. ಅಲ್ಲ, ಎಲ್ಲಡ್ಕೆ ಹಾಕೊಂಡ್ರೆ ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳ್ತಾರೆ, ಆದ್ರೆ ನನ್ಗೆ ಅಭ್ಯಾಸ ಇಲ್ವಲ್ಲ ಅತ್ತೆ. ಅಳಿಯಂದ್ರೆ ನಿಮ್ಗೆ ಹಾಕೊಳಕ್ ಇಷ್ಟ ಇದೆಯಾ ಹೇಳಿ, ಎಲ್ಲಡ್ಕೆ ಈಗ್ಲೇ ಮೈಸೂರು ವಿಳ್ಯದೆಲೆನೇ ತರಿಸ್ಕೊಡ್ತೀನಿ. ಇಲ್ಲ ಅಂಗಡಿಲಿ ಬಹಳ ಚೆನ್ನಾಗ್ ಕೊಡ್ತಾರೆ ಎಲೆನ, ಅಲ್ಲಿಂದನೇ ತರಿಸ್ಕೊಡ್ತೀನಿ. ನೀವ್ ಹಾಕತ್ತೀರಾ ಹೇಳಿ? ಅಲ್ಲಿ ಅಂದ್ರೆ ನಿಜವಾಗ್ಲು ಊಟ ಆದ್ಮೇಲೆ ಎಲ್ಲಡ್ಕೆ ಹಾಕೊಳ್ಳೋದು ತುಂಬಾ ಒಳ್ಳೇದು. ನೋಡೋಣ, ಇವತ್ತು ಹಾಕೊಳ್ಳಿ. ಆಗಿದ್ರೆ ನಮ್ ಗೀತನ್ ಕೈಲೇ ಕೊಟ್ಟು ಕಳಿಸ್ತೀನಿ. ಸರಿ ಅತ್ತೆ, ಆಯ್ತು. ಈ ಪಟ್ನ ತಗೋಗ್ಬಿಟ್ಟು ಅದು ಮೈಸೂರು ವಿಳ್ಯದೆಲೆ ನೀನು, ಆಮೇಲೆ ಅಡಿಕೆ ಪಟ್ನ ತಗೊಂಬನ್ನಿ. ಅಡಿಕೆ ಪಟ್ನ ಇಲ್ಲ ಅಂತಂದ್ರೆ ಕೆಂಪು ಅಡಿಕೆ ಬರುತ್ತಲ್ಲ, ಅಡಿಕೆ ಚೆನ್ನಾಗಿರೋ ಅಡಿಕೆ ತರಿಸಿ ಅದನ್ನ ಅಳಿಯಂದ್ರು ಕೊಡೋಣ. ಪಾಪ ಅವರು ಎಲ್ಲಡಿಕೆ ಯಾವತ್ತೂ ಹಾಕೊಂಡಿಲ್ಲ. ಸರಿ ಆಯ್ತು, ಹೋಗಿ ಬೇಗ ತರೋಗಿ. ಹಾ ಸಿರಿ ನೋಡು, ಸಿರಿಯ. ಸರಿ ಆಯ್ತಿರು, ತಗೋಬತ್ತೀನಿ. ಏನ್ರೆ ಕುತ್ಕೊಂಡಿರಿ, ಗೀತನ್ ಕಳಿಸ್ತೀನಿ. ಗೀತಾ, ಅಲ್ಲಿ ಅಳಿಯಂದ್ರು ಒಬ್ಬರೇ ಕೂತಾರೆ, ನೀನು ನಿಲ್ ಬಂದು ಕೂತಿದ್ಯಲ್ಲ, ಹೋಗು ಅಳಿಯಂದ್ರ ಮಾತಾಡ್ಸೋಗು. ಏನಮ್ಮ ನೀನು ನಿಮ್ದೇ ಕುತ್ಕೊಳ್ಳೋಕು ಬಿಡಲ್ವಲ್ಲ? ಲೇ ದಡ್ಡಿ, ಅಲ್ಲಿ ಹೋಗಿ ಕುತ್ಕೊಳ್ಳೋದೆ ತಾನೆ, ಹೋಗು. ಗಂಡನ ಜೊತೆ ಸ್ವಲ್ಪ ನಗ್ನಗ್ತಾ ಮಾತಾಡು. ಈಗ ಯಾರು ಇಲ್ಲ, ಅವ್ರೊಬ್ರೇ ತಾನೇ ಇರೋದು. ನೀನ್ ಅವ್ರಿಗೆ ತುಂಬಾ ಚೆನ್ನಾಗಿ ಪ್ರೀತಿಯಿಂದ ಮಾತಾಡ್ಸಿದ್ರೆ ಅವರು ನಿನ್ ಜೊತೆ ಅದೇ ತರ ನಡ್ಕೋತಾರೆ. ನಿನ್ಗೆ ಅಷ್ಟು ಗೊತ್ತಾಗಲ್ವಾ? ಹೋಗು ಅಳಿಯಂದ್ರ ಮಾತಾಡ್ಸೋಗು. ಸರಿ ಆಯ್ತಿರು, ಹೋಗ್ತೀನಿ. ರೀ, ನಿಮ್ಗೆ ಇಲ್ಲಿ ಬೇಜಾರಾಗ್ತಾ ಇದೆಯೋ ಏನೋ? ಗೀತಾ, ಹಾಗೇನಿಲ್ಲ ಬಾ. ನನಗಂತೂ ಇಲ್ಲಿ ವಾತಾವರಣ ತುಂಬಾ ಇಷ್ಟ ಆಯ್ತು. ಮುಂಚೆ ಎಲ್ಲ ಒಂಥರ ಹಿಂಸೆ ಅನ್ಸದ್ ನನಗೆ, ಆದ್ರೆ ಇವತ್ತು ತುಂಬಾ ಖುಷಿ ಆಗ್ತಾ ಇದೆ. ನಿಜ ರೀ, ನೀವ್ ಈ ಮಾತು ಹೇಳ್ತಾ ಇದೀರಲ್ಲ, ಇದನ್ನ ಕೇಳೋದಕ್ಕೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಇಲ್ಲ ಗೀತಾ, ನಾನು ತಪ್ಪು ಮಾಡ್ಬಿಟ್ಟೆ. ಸರಿ ಆಯ್ತು ಬಿಡು, ಅದೆಲ್ಲ ಯಾಕೆ ಮಾತು. ಅಲ್ಲ, ನೀನೇನ್ ಮತ್ತೆ ಸೀರೆ ಉಟ್ಕೊಂಡ್ಬಿಟ್ಟಿದ್ಯಾ? ಯಾಕ್ರಿ, ನಾನ್ ಸೀರೆ ಉಟ್ಕೊಂಡಿರೋದಕ್ಕೆ ಚೆನ್ನಾಗ್ ಕಾಣಿಸ್ತಲ್ವಾ? ಬಾಯ್ಲಿ, ನನ್ ಪಕ್ಕದಲ್ಲಿ ಕುತ್ಕೋಬಾ, ಹೇಳ್ತೀನಿ. ಹೇಳಿ ಇವಾಗ. ಇನ್ನೊಂದು ಅಂತದ್ ಗೊಂಬೆ ಯಾವ ಡ್ರೆಸ್ ಹಾಕೊಂಡ್ರೆ ಸೂಪರ್ ಆಗಿ ಕಾಣಿಸುತ್ತೆ. ಕೈ ಇಟ್ಕೊಂಡಿದ್ದೀರಲ್ಲ, ಕೈ ಬಿಡಿ, ಯಾರಾದ್ರೂ ಬಂದ್ ನೋಡಿದ್ರೆ. ನಾನಿನ್ ಬೇರೆಯವ್ರ ಕೈ ಇಟ್ಕೊಂಡಿದ್ದೀನ? ನನ್ ಚಿಂದಂತ ಹೆಂಡತಿ ಕೈ ಇಟ್ಕೊಂಡಿದೀನಿ. ಯಾರು ಏನೋ ಅನ್ನಲ್ಲ ಬಿಡು. ಇನ್ನೇ ಏನಾದ್ರೂ ನಮ್ಮನ್ನ ನೋಡಿದ್ರೆ ಅವಳೇ ನಾಚ್ಕೊಂಡು ಹೋಗ್ಬಿಡ್ತಾರ ಆ ಕಡೆಗೆ. ಅದ ಹಾಗಲ್ಲ ರೀ, ನೀವ್ ಹೋಗಪ್ಪ, ಏನೇನೋ ಮಾತಾಡ್ತೀರಾ. ನಿಮ್ ತಂದೆಯವರು ಏನೇ ತಗೊಂಬರ್ತೀನಿ ಅಂತ ಹೇಳಿ ಎಲ್ಲೋ ಅಂಗಡಿಗೆ ಹೋದ್ರು. ಇನ್ ನಿಮ್ ತಾಯಿಯವರು ಅವರೇ ನಿನ್ನ ಇಲ್ಲೇ ಕಳಿಸಿದ್ದಾರೆ. ಇನ್ ನಿಮ್ ಮತ್ಗೆ ಏನ್ ಮಾಡ್ತಿದಾರೋ ನನ್ಗಂತೂ ಗೊತ್ತಿಲ್ಲ. ಸದ್ಯಕ್ಕೆ ಅವರು ಈ ಕಡೆ ಬರಲ್ಲ ಅಂತ ಅನ್ಕೊಂತೀನಿ. ಇನ್ ಯಾರು ಬರ್ತಾರೆ? ಇಲ್ಲಿ ನಾನು ನೀನು ಅಷ್ಟೇ. ಗೀತಾ, ನಾವ್ ಮದ್ವೆ ಆದ್ಮೇಲೆ ಎಲ್ಲೂ ಹೊರಗಡೆನೆ ಹೋಗಿಲ್ಲ. ನಾವೆಲ್ಲಾದ್ರೂ ಹನಿಮೂನ್ಗೆ ಹೋಗಿ ಬರೋಣ. ಹನಿಮೂನ್ಗ? ಅಲ್ಲ ರೀ, ಮದ್ವೆ ಇಷ್ಟ ದಿನ ಆಯ್ತು, ಇವಾಗ ಯಾರಾದ್ರೂ ಹನಿಮೂನ್ಗೆ ಹೋಗ್ತಾರ? ಹಾಗೆಲ್ಲ ಹೋಗಕ್ಕಾಗತ್ತಾ ಹೇಳಿ? ಮದ್ವೆ ಆದ ಹೊಸದ್ರಲ್ಲಿ ಹೋದ್ರೆ ಅದೊಂಥರ. ಗಂಡ ಹೆಂಡತಿ ಹನಿಮೂನ್ಗೆ ಹೋಗಕ್ಕೆ ಯಾವಾಗಾದ್ರೇನು ಹೇಳು? ನೀನ್ ಹೂ ಅಂತ ಅನ್ನೋ. ಹೋಗ್ಬಿಟ್ಟು ಬರೋಣ ಕಣೆ, ಪ್ಲೀಸ್. ಸರಿ ರೀ, ಆಯ್ತು, ಹೋಗ್ ಬರೋಣ.